ವೆಲ್ಕಮ್ ಬ್ಯಾಕ್. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲಿ ಇತ್ತ ಆರೋಪಿ ಅಂತಾನೆ ಹೇಳ್ಬೋದು ದೇವರಾಜೇಗೌಡ ಅರೆಸ್ಟ್ ಆಗಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ಸಮೀಪದಲ್ಲಿ ಅವರನ್ನ ಮೊನ್ನೆಯಷ್ಟೇ ಅರೆಸ್ಟ್ ಮಾಡಲಾಗಿತ್ತು ಲೈಂಗಿಕ ದೌರ್ಜನ್ಯದ ಆರೋಪದ ಅಡಿಯಲ್ಲಿ. ಒಂದು ಕಡೆ ಎಚ್.ಡಿ. ರೇವಣ್ಣನವರ ಜಾಮೀನು ಅರ್ಜಿ ವಿಚಾರಣೆ, ಮತ್ತೊಂದು ಕಡೆ ದೇವರಾಜೇಗೌಡರ ಜಾಮೀನು ಏನಾಗುತ್ತೆ? ಹಾಗಾದ್ರೆ ಈ ಇಬ್ಬರು ನಾಯಕರ ಭವಿಷ್ಯ ನಾಳೆ ದೌರ್ಜನ್ಯ ಕೇಸ್ ವಿಚಾರಣೆಗೆ ಬರುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಹೀಗಾಗಿ ಇವತ್ತು ದೇವರಾಜೇಗೌಡರಿಗೆ ಜಾಮೀನು ಸಿಗುತ್ತಾ? ಏನಾಗುತ್ತೆ ಹಾಗಾದ್ರೆ? ಲೈಂಗಿಕ ದೌರ್ಜನ್ಯ ಕೇಸ್ನ ಅಡಿಯಲ್ಲಿ ಬಿಜೆಪಿ ಮುಖಂಡ ಲಾಕ್ ಆಗಿದ್ದಾರೆ. ಹೊಳೆನರಸೀಪುರ ಕೇಸ್ನಲ್ಲಿ ದೇವರಾಜೇಗೌಡರ ಬಂಧನ ಆಗಿರುವಂತದ್ದು. ಬಿಜೆಪಿ ಮುಖಂಡ ದೇವರಾಜೇಗೌಡರಿಗೆ ಬೇಲ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಜಿ ದೇವರಾಜೇಗೌಡಗೂ ಇವತ್ತು ಸಿಗುತ್ತಾ ಜಾಮೀನು? ಮೊನ್ನೆಯಷ್ಟೇ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನ ಹೊರಡಿಸಲಾಗಿತ್ತು. ನಾಳೆ ದೌರ್ಜನ್ಯ ಕೇಸ್ ವಿಚಾರಣೆಗೆ ಬರುವಂತೆ ಈಗಾಗಲೇ ಮುಂದಾಗಿದ್ದಾರೆ. ಅವರೇ ಸ್ವತಃ ಅರ್ಜಿ ವಿಚಾರಣೆಗೆ ಹೋಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಹೀಗಾಗಿ ಇವತ್ತು ದೇವರಾಜೇಗೌಡರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದೇ ಪ್ರಶ್ನೆಯಾಗಿದೆ. ಕೌತುಕದ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ ಹೈಡ್ರಾಮಾ ಕೂಡ ನಡೆದಿತ್ತು. ಹೈಡ್ರಾಮಾದ ಬಳಿಕ ಈಗ ದೇವರಾಜೇಗೌಡರ ಬಂಧನ ಆಗಿದೆ. ಹಾಸನ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡರನ್ನ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಸಮೀಪದ ಗುಯಿಲಾಳ ಸುಂಕದಕಟ್ಟಿಯಲ್ಲಿ ಶುಕ್ರವಾರ ಬಂಧಿಸಿದ್ರು ಪೊಲೀಸರು. ದೇವರಾಜೇಗೌಡ ಅವರನ್ನ ಬಂಧಿಸೋದಕ್ಕೆ ಪೊಲೀಸರು ಸಾಕಷ್ಟು ಹರಸಾಹಸವನ್ನ ಪಟ್ಟರು ಅಂತಾನೆ ಅನ್ಬೋದು. ಇವರು ದೆಹಲಿಗೆ ಹೋಗೋದಕ್ಕೆ ಫುಲ್ ಪ್ಲಾನಿಂಗ್ನಲ್ಲಿದ್ದರು. ಪ್ರವಾಸಕ್ಕೆ ಹೋಗ್ಬೇಕಂತ ಫುಲ್ ರೆಡಿಯಾಗಿ ಬ್ಯಾಗ್ ಗೀಗ್ ತಗೊಂಡೆಲ್ಲ ಹೊರಟಿದ್ರು. ಆ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ಬಿಜೆಪಿ ಮುಖಂಡನನ್ನ ಪೊಲೀಸರು ಯಶಸ್ವಿಯಾಗಿ ಬಂಧಿಸಿದ್ದಾರೆ.